ಏ ಕಾರುಣ್ಯ ಕಾರುಣ್ಯ ಏಯ್ ಏನೇ ಅಜ್ಜಿ ಬಾಜಿ ನೀನ್ ಮಾಡಿದ್ ಸರಿನೇ ಏನಜ್ಜಿ ನಿಮ್ಮ ಅಜ್ಜಿಗೆ ತಿರುಗಿ ಬಿತ್ಕೊಂಡು ಮಕ್ಕಳನ್ನ ಎತ್ಕೊಂಡು ಇಲ್ಲಿ ಬಂದು ಸೇರ್ಕೊಂಡಿದ್ಯಲ್ಲ ಸರಿಯಾಗಿದೆಯಾ ಬಿಡು. ನಾನು ನೀನು ಧೈರ್ಯವಂತ ಅಂತ ಅನ್ಕೊಂಡಿದ್ನೆ. ಮುಂಚೆ ಇದ್ದಿದ್ದು ಧೈರ್ಯ ಎಲ್ಲೇ ಹೋಯ್ತು ನಿಂಕ? ಹಾಂ ಯಾಕೆ ಹಿಂಗ ಹೋಗಿದ್ಯಾ? ಪೆದ್ದ ಮುಂದೆ ಹಂಗಾಗಿ ಹೋಗಿದ್ಯಾ? ಏನಾಯ್ತು ನಿಂಕ? ಅಜ್ಜಿ ಮುಂಚಿನ ಥರನೇ ಇದ್ದೀನಿ ನಾನು. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಯಾಕೆ ಅಂತ ಸುಮ್ಮನೆ ಇದ್ದೀನಿ. ಆ ಅಮ್ಮನ ಹಾರಾಡೋದೆಲ್ಲ ಹಾರಾಡ್ತಾ ಇದ್ಲಿ ನೋಡ್ತಾ ಇದ್ದಾನ. ತಿರ್ಗೇನು ಹೆಚ್ಚು ಕಮ್ಮಿ ಆಯ್ತು ಅಂದರೆ ನಾವೇ ಅನ್ಭವಿಸ್ಬೇಕು ತಾನೆ ಅಜ್ಜಿ? ನಾವೇ ಅನ್ಭವಿಸ್ಬೇಕು ತಾನೆ? ನಾವೇ ನೋಡಬೇಕು. ಇನ್ನು ಯಾರು ನೋಡ್ತಾರೆ? ಯಾರು ನೋಡ್ತಾರೆ ಅಜ್ಜಿ? ಲೇ ನೀನು ಅವಳನ್ನ ನೆನ್ನೆ ಮನೆಯಿಂದ ನೋಡ್ತಾ ಇದೆಯಾ? ನಾನು ಆ ಕಾಲದಾಗಿಂದ ನೋಡ್ತಾ ಇದ್ದೀನಿ. ಅಂಬೂಜಿ ಬಾಳೇ ಅಷ್ಟು. ನನ್ನ ಮಗನ ಆವತ್ತೇ ಹೇಳಿದ್ನು ಬೇಡ ಬೇಡ ಅಂತ. ನೀವು ನಮ್ಮ ಮಾತು ಕೇಳಿಲ್ಲ. ಬಾರಲೇ ಬಾರೇ. ನಿಮ್ಮ ಯಜಮಾನು ತಾಡ್ತಾವ್ ಸಿಕ್ಕಿದ್ನು ಹೇಳಿದ್ನು ಹಿಂಗೆಲ್ಲ ಆಯ್ತಮ್ಮ, ಹಿಂಗೆ ಮಗುನ ಮಕ್ಕಳನ್ನ ಕರ್ಕೊಂಡು ಬಂದವಳೆ ಸರಸ್ವತಿ ಅಂತ. ಅದಕ್ಕೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಆವತ್ತೇ ಹೇಳಿದ್ನು ನಿಮ್ಮ ಯಜಮಾನು ಬೇಡ 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 ಅಂತ. ನೀನು ಗುಳ್ಕೊಂಡು ಕೊಟ್ಟೆ. ತಮಚಮ್ಮ ನಾನು ಒಂದು ಮಾತಾಡ್ತೀನಿ ನೋಕ. ಇವಾಗ ನಮ್ಮ ಅತ್ತದೆಯಿಂದಾಗಲಿ ನಮ್ಮ ಅಣ್ಣಂದಾಗಲಿ ಅವಳಿಗೆ ತೊಂದರೆ ಆಗಿಲ್ಲ. ನಾಮುಯಿಂದಾಗಲಿ ತೊಂದರೆ ಆಗಿದೆ. ನಾನು ಮಾತಾಡಲ್ಲ. ನಮ್ಮ ಅಮ್ಮನ ಬ್ಯಾಗ್ ಬಂದಂಗೆ ಮಾತಾಡ್ತಾಳೆ. ಆ ಅಮ್ಮನ ತತ್ತ ನಂತೇನಾಗಬೇಕು? ಇಲ್ಲಿ ಇರಕ್ಕ ಬೇಡಾಡಾಯ್ತಂದ್ರೆ ಅವನ ಮಕ್ಕಳನ್ನ ಚಿಕ್ಕಬಳ್ಳಾಪುರಕ್ಕೆ ಕರ್ಕೋತಾನೆ. ಹಾಂ ಅಲ್ಲಿ ದೊಡ್ಡದಾಗ ಮನೆ ತೊತ್ತವ್ರೆ ಅಲ್ಲಿ ಇತ್ತಂತಾನೆ. ಇವ್ರ ತತ್ತ ನಂತೇನಾಗಬೇಕು? ಅಲ್ಲೇ ಅವಳಿ ಜೋಳಿಗೆ ಎರಡು ಹೆಣ್ಮಕ್ಳು ಯಾವ್ದವಲ್ಲ ಸಂಬಂಧಿಗಳ ಕುಡ್ಕುಡ್ದು ಅಂತ. ಏನು ಪಡಪಂಚಾಗ ಯಾರಿಗೂ ಯಾವಳಿ ಜೋಳಿ ಏನು ಮಕ್ಕಳೇ ಅಲ್ಲ. ಇನ್ನೂರು ನಿನ್ ಕತೆ. ನನಗನ್ನ ಅಂದೆ ಯಾವ್ದಾರ ಒಂದು ತಿತ್ತಿದ್ರೆ ತಾತು ಕೈಕೊಂಡು ನಿಂತಾನೆ. ಅಜ್ಜಿ ಬಿಡು ಆ ಕತೆ ಬಿಡು. ಪ್ರಪಂಚಕ್ಕೆ ಬಂದ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಏನಜ್ಜಿ ಆಯ್ತು ಊಟ? ಇನ್ನೂ ಇಲ್ಲೇ ಊಟ ಮಾಡಬೇಕು. ಜಾಗ್ವಾರ ಏನು ಮಾಡ್ತಾಳೆ? ನಮ್ಮ ಮನೆ ಕಡೆನೇ ಬರೋದಿಲ್ಲ ನೋಡು. ಅವಳು ಇದ್ಲಮ್ಮ ಬಾರನ್ನೇ ನಾನು ಆಮೇಲೆ ಮಾತಾಡ್ಸ್ಕೊಂಬತ್ತೀನಿ ನೀನು ಹೋಗು ಅಂತಂದ್ಲು. ಅದಕ್ಕೆ ನಾನು ಬನ್ನಿ. ಏನು ಮಾಡ್ತಾವ್ರ ಮಕ್ಳು? ಆಗ ನನ್ನ ತಂಗಿ ನಾನು ಆಗಿತ್ತೆ. ನಮ್ಮ ಆಶಂಕರರು ಮಕ್ಕಳು ಮಳ್ಕೊಂಡವ್ರೆ. ಅದೇನು ಅವಳು ಇಲ್ಲಿಗೆ ಬಂದಿರೋದು? ಅವಳನ್ನು ತೇಳಲ್ಲ ಹೇಳಮ್ಮ ತಮಚಮ್ಮ. ಅವಳನ್ನು ತೇಳಲ್ಲ, ಅವಳನ್ನು ಬೈತಾ ಇರ್ತಾಳೆ. ಅದಕ್ಕೆ ಅವಳು ದಿದಿಲ್ ಬಿದ್ದು ನಮ್ಮ ತಾತಗೆ ಬಂದ್ಬಿಟ್ಲು. ಅಯ್ಯೋ ಹೋಗ ಅವಳು ಬೈಕ್ ಮೂರ್ನಾಕ. ಅವಳಿಗೇನು ಬರಬಾರ್ದು ರೋಗ ಬಂದಿರೋದು ಅಂಬುಜಿಗ. ಏನ ಬಂದ್ಬಿಟ್ಟದ ಅವಳ್ಕ? ಇಡು ಅಡಿಗೆ ಮಾತಾಡಿ ತಿನ್ಕೊಂಡು. ಅಯ್ಯ ಬೇಡಮ್ಮ, ಎಮ್ಗೋಟಿಗೆ ನೀರಿಗೆ ಬೇಕು. ಎಮ್ಮೆ ತಗೊಂಡೇನಾ? ಹ್ಞೂ ತಗೊಂಡೆ. ಯಾವುದೋ ಒಂದು ಎಮ್ಮೆ ತಗೊಂಡೆ. ಏನೋ ಒಂದಷ್ಟು ಸಾಲಾದ್ರೂ ಖರ್ಚು ಕಾಸು ಬರ್ತದೆ ಅಂತ ನೋಡಿ ಕಾರುಣ್ಯ. ಅವಳು ಹಂಗಂದು ಇವಳು ಹಿಂಗಂದು ಅಂತ ಮುಂದೆ ಕಕ್ಕಬೇಡ ನೀನು. ಅಯ್ಯೋ ಅಜ್ಜಿ ನನ್ನ ಬುದ್ಧಿ ನೀನು ಯಾವತ್ತಿಂದ ನೋಡ್ತಾ ಇದೀಯ? ಏನು ಹೊಸ್ದಾಗಿ ನೋಡ್ತಾ ಇದೆಯಾ? ನಾನು ಯಾರಿಗೂ ಕ್ಯಾರೆ ಮಾಡೋಕ್ಕೋಗಲ್ಲ. ಸುಮ್ಮನೆ ಏನು ಬೇಕೋ ಅದೆಲ್ಲ ಮಾಡ್ಬೋದು. ಜನ ನಗಿತಾರೆ. ಅದ್ರ ಆಮೇಲೆ ಆ ಕಷ್ಟ ನಾವೇ ನಮ್ಮ ಕಣ್ಣಾಗ ನೋಡಬೇಕು. ಅದಕ್ಕೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟಿರ ಬೇಕಾಗಿತ್ತಾ ಅಜ್ಜಿ? ಹಾಂ ಆಗೋ ನೋಡು ಇವಾಗ ನೋಡ್ತಾ ಇದೆಯಲ್ಲ ಕಣ್ಣಾಗ ನಮ್ಮ ಅಮ್ಮನ ಹೆಂಗಾಡ್ತಾಳೆ ಅಂತ. ಯಾವಳ ಚಾಸ್ಪತಿ ನಿಮ್ಮ ಅಮ್ಮನ ಮಾಡೋ ಚೆಷ್ಟಿಲ್ಲ ಸರಿ ನೀನೆ ಅಜ್ಜಿ. ಆ ಅಮ್ಮನ್ಕ ಅದೇನು ಹೇಳ್ತಾರಲ್ಲ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ. ಇವೆಲ್ಲ ಬೇಕಾಗಿಲ್ಲ. ಎಲ್ಲರೂ ಪಾಠ ಕಲಿಸ್ತಾರೆ. ನೀನು ನೋಡ್ತಾ ಇರು ಏನೇನು ಮಾಡ್ತೀನಿ ಅಂತ ನೋಡ್ತಾ ಇರು. ಸುಮ್ಮನೆ ಅಲ್ಲೋಗಿ ನೀನು ನಿಂತ್ಕೊಂಡು ಅಮ್ಮನ ಮೇಲೆ ಬಾಯ್ ಮಾಡೋ ಬದಲು ನಾನು ಏನು ಮಾಡ್ತೀನಿ ಅಂತ ನೋಡ್ತಾ ಇರುವ. ಏನೋ ಮಾಡಮ್ಮ ತಪ್ಪಾಯ್ತು ಬಾರೆ ಮನೆ ಕಾಂತಿ ಬಂದು ಕೇಳ್ಕೊಬೇಕು. ಹಂಗೆ ಮಾಡ್ತೀನಿ ನೋಡ್ತಾ ಇರು. ಅದೆಲ್ಲ ಕತೆ ಬೇಡ. ಅಮ್ಮನ ಪಾರ್ಕ ಅಮ್ಮನ ಮನೆಗ ಬಿಟ್ಟಿಲ್ಲ. ನೀನು ನಿನ್ಗನ್ನು ಚಿಕ್ಕಬಳ್ಳಾಪುರಕ್ಕೆ ಓಡಿ ಅವ್ನು ಸಾಯಂಕಾಲ ಬಂದಾಗ ನಾನೇ ಹೇಳ್ತೀನಿ. ಅಲ್ಲೇ ತೋಟತ್ತು ಕೂತವಳಂತೆ ತಮಚಮ್ಮ. ಆಡಾಗ ಆಡಾಮಾಗಿ ಇಡ್ಬೋದಲ್ಲ. ಎಳೆ ಮಕ್ಳು ಹಾಕೊಂಡು ಅವಳಿಗೆ ಹೆಂಗೆ ಇದ್ದಾಳೋ? ಯಾರೋ ಇರ್ತಾರೆ, ನೀನು ಹೋಗಿರ್ತೀನಿ. ಯಾರು ಇರ್ತಾರೆ ಎಳೆ ಮಕ್ಕಳನ್ನ ಹಾಕೊಂಡು ಒಂದೆರಡು ದಿವಸ ಹಂಗೆ ತಡ್ಕೊಂಗೆ ರಷ್ಟಂಗೆ ಓಡಾಡೋವಾಗಲಿ ಸ್ಕೂಲ್ಕ ಹೋಗೋರಾದ್ರೆ ಏನೋ ಕಳಿಸ್ಕೊಟ್ಬಿಟ್ಟು ಅವಳ ಪಾರ್ಕ ಅವಳ ಮನೆಗೆ ಇರ್ಬೋದು. ಎಳೆ ಮಕ್ಕಳನ್ನ ಹಾಕೊಂಡು ಅದೇ ಒಂದು ಮಗು ಆದರೆ ಅನ್ಬೋದು. ಎರಡು ಮಕ್ಕಳು ಒಂದು ಓ ಅಂದರೆ ಇನ್ನೊಂದು ಓ ಅಂತದೆ. ನಿಂಗೆ ತಿಳಿಯಲ್ಲ ಅಷ್ಟು ಸುಮ್ಮನೆ ಇರ ನೀನು. ಅಂದಾಳೆ ನಿಮ್ಮ ಇಚ್ಛೆನಮ್ಮ. ಎರಡು ಮಕ್ಕಳನ್ನ ಹಾಕೊಂಡು ಜೀವನ ಮಾಡೋದು ಕಷ್ಟ ಅದಮ್ಮ, ಕಷ್ಟ ಅದೇ. ನಿಮ್ಮ ಅಮ್ಮನ ಮಾತೆಲ್ಲ ಕೇಳ್ಬಿಟ್ಟು ಒಳಗಿಟ್ಬಿಟ್ಟಯ್ಯ. ಒಂದು ಮಗು ಓ ಅಂತ ಇದ್ರೆ ಇನ್ನೊಂದು ಮಗು ಓ ಅಂತದೆ. ಅವನೇನೋ ಬೆಳಗ್ಗೆ ಅವ್ನ ಪಾಡ್ಕ ಅವ್ನು ಕೆಲ್ಸಕ್ಕೆ ಹೋಗ್ತಾನೆ. ಅವನಿರೋವರೆಗೂ ನಿಮ್ಮ ಮಕ್ಕಳು ನೋಡ್ಕೊಂಡು ನೀನು ಅಡುಗೆ ಮಾಡ್ತೀಯ. ಅವ್ನು ಕೆಲ್ಸಕ್ಕೆ ಹೋದ್ಮೇಲೆ ನಿನ್ನ ಮಕ್ಕಳನ್ನ ಕಡೆ ಏನು ಮಾಡ್ತೀಯ? ಹಾಂ ಅದಕ್ಕೆ ಹಚ್ಚಿ ಇನ್ನೂ ಒಂದು 2 ದಿವಸ ಹೋಗಲ್ಲ. ರಾಮು ಏನೋ ಹೋಗೋಣ ಅಂತ ಹೇಳ್ತಾವನೆ. ಹೋಗೋಣ ನೋಡಿ ಖಾಲಿನೇ ಐತೆ ಅಂತ. ನಾನು ಸುಮ್ಮನೆ ಇದ್ದೀನಿ, ಏನು ಹೇಳಿಲ್ಲ, ಆಲೋಚನೆ ಮಾಡ್ತಾ ಇದ್ದೀನಿ. ನನ್ನ ಮಾತು ಕೇಳುವ ಬೆಳೆಯೋ ಮಕ್ಕಳು ಅವು ಮುಚ್ಚಿಟ್ಟುವಾಗ ಆರಾಮಾಗಿ ಬೆಳ್ಕೊಂಡಿರಲಿ. ಅವು ಅನ್ನೋದು ಅಳೋದು ಗಲಾಟೆ ಮಾಡೋದು ಅವೆಲ್ಲ ಯಾಕೆ ಬೇಕು? ಹಾಂ 1-2 ದಿವಸ ನಿಮ್ಮ ಅಮ್ಮನ ಮನೆಗೆ ಆರಾಮಾಗಿರು. ಏನಜ್ಜಿ ಈ ಕಡೆಗೆ ಬಂದ್ಬಿಟ್ಟಿದ್ಯಾ? ಓ ಏನೇ ಶರಣ್ಯ ಏನಮ್ಮ ದೂರ ಬಂದ್ಬಿಟ್ಟಿದ್ಯಾ ಅಂತಾನೆ. ಸುಮ್ಮನೆ ನನ್ನ ಮೊಮ್ಮಗಳು ಮಾತಾಡ್ಸ್ಕೊಳೋಣ ಅಂತ ಬನ್ನಿ. ಅಯ್ಯೋ ಅವ್ರೇನೋ ಕಿತ್ಲಾಡ್ಕೊಂಡು ಮಕ್ಕಳನ್ನ ಎತ್ಕೊಂಡು ಹೊರಟು ಬಂದವಣ್ಣ ಮತ್ತೆ. ಅಯ್ಯೋ ಮನೆ ಅನ್ಬೇಕು ಒಂದು ಮಾತು ಒಂದು ಕತೆ ಬರ್ತದೆ ಬಿಡು. ಏನು ಮಾಡೋಕ್ಕಾಗ್ತದೆ? ಅಷ್ಟೇ ಬಿಡು. ಈಗ ಮನೆ ಜಮೀನು ಎಲ್ಲ ಎತ್ಕೊಂಡು ಮಗನ್ ತಗೊಂಬಂದು ಅತ್ತೆ ಮನೆಗೆ ಇಕ್ಕಿದೆಯಲ್ಲ. ಇರೋದು ಹೇಳಿದ್ರೆ ನೋಡು ಹಂಗೆ ಕೋಪ ಬರುತ್ತೆ ನಿಂಗೆ. ಇವಾಗ ಮನೆ ಅದೇ ಜಮೀನು ಅದೇ. ಮನೆ ಎಷ್ಟು ದೊಡ್ಡಗ ಮನೆ ಅದೇ.
ಅದ್ಯಾಕ ನಿನ್ನ ಮಗನ ಕರ್ಕೊಂಬಂದ ಅತ್ತೆ ಮನೆಗೆ ಇಕ್ಕಿರೋದು ನೀನು ಲೇ ಅವನು ಮದುವೆ ಮಾಡ್ಕೊಂಡವನು ಮದುವೆ ಮಾಡ್ಕೊಂಡು ನಾನು ಅಲ್ಲೇ ಇರ್ತೀನಿ ಅಂತಾನು ಅವನೇನು ಹೇಳೇ ಮಗುವಲ್ಲ ಅವನನ್ನು ಬಿಟ್ಟು ಕರ್ಕೊಂಡೋಗಿ ನಮ್ಮ ಮನೆಗೆ ಇಕ್ಕಡಕ ಅದೇನು ಮಾತಂತ ಮಾತಾಡ್ತೀಯ ಬಾಯಿ ಮುಚ್ಕೊಂಡು ಬಿದ್ದಿರಲ್ಲ ನಿನ್ನ ಮಾತಿಗೆ ನಂಗೆ ಮೈಕೆಲ್ಲ ಉರ್ದತ್ತದ ನೋಡ್ಕ ಅಯ್ಯ ಈ ಬಿಸ್ಲಾಗ ಹಂಗೆಲ್ಲ ಮಾಡಿಟ್ಕೊಂಡೆ ರಸ್ತೆ ತಣ್ಣಗನೆ ಇರು ಅದೇನು ಅವಳು ಸಂಧ್ಯಾ ನೀನು ಯಾವಾಗಲೂ ಗುದ್ಕುಸು ಅಂತ ಮಾತಾಡ್ತಾ ಇರ್ತೀರಿ ಯಾವಾಗಲೂ ಮನೆ ಹತ್ರ ಕೂತ್ಕೊಂಡು ಅಯ್ಯ ಅವ್ರ ಮನೆ ಹತ್ರ ಕೂತ್ಕೊಂಡು ನಾವೇನೋ ಮಾತಾಡ್ಕೊಂಡ್ರೆ ನಿಂಗೇನಾಯ್ತು ಒಟ್ನಾಗ ಯಾರ ಕೈಗೂ ಏಟಿಲ್ ತಿಂತೀರಾ ಇಬ್ರು ಸರಿಯಾಗಿ ಅಯ್ಯೋ ಬಿಡಜ್ಜಿ ಅವಳ ಕತೆ ಬಿಡು ನಮ್ಮ ಮನೆ ಎದುರು ಕಾಣಿಸ್ತದೆ ಇಬ್ರು ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಗಂಟೆಗಟ್ಲೆ ಇಬ್ರಿಗೂ ಮಕ್ಕಳೆಲ್ಲ ಮರಿಲ್ಲ ಇನ್ಯಾವ ಚಿಂತೆ ತಕ ಅಲ್ಲ ನಮ್ಮ ಅಕ್ಕನ ಸೋಫಾ ಮೇಲೆ ಕೂತ್ಕೊಂಡಿದ್ದಳು ಇದ್ದಕ್ಕಿದ್ದಂಗೆ ಕಾಣಿಸ್ತೀರ ಹೋಗ್ತಾಳು ಹೋಗತ್ತ ಅಕ್ಕ 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 ಕೌ ಇಲ್ಲೇನು ಅವಳ ಇಲ್ಲೂ ಇಲ್ಲ ಅಕ್ಕ 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 ಯಾರ ಮನೆ ಹತ್ರಕ್ಕೂ ಹೋಗಲ್ಲ ಯಾಕೆ ಅಮ್ಮನ ಇಂಥ ಕೆಲಸ ಕೊಟ್ಲು ನಂಕ ಪೋ ಸಮಯ ಹ್ಞೂ ನಮ್ಮ ಅಕ್ಕನ ಕಾಣಿಸ್ತಾ ಇಲ್ಲ ಅದೇ ತೋದ್ಲು ಅದೇನು ಎತ್ತೋ ಏನು ಕೂತಾಳೆ ಅವ್ರ ಮನೆಗೆ ಎಮ್ಮನ ಓದ್ಲು ಏನು ಅವ್ರ ಮನೆಗೆ ಎಮ್ಮನ ಓದ್ಲು ನಾನು ಪಂಡಿತರ ಅಂಗಡಿ ತಾವಿದ್ನಿ ಚಿಕ್ಕವನು ಅದೇ ಟೈಮ್ಗೆ ಬನ್ನು ನಾನು ಊರಿಗೆ ಹೋಗ್ಬೇಕಪ್ಪ ಯಾಕೋ ಮಕ್ಕಳು ನೋಡ್ಬೇಕು ಅನಿಸ್ತಾ ಇದೆ ಅಂತಂದು ಚಿಕ್ಕವನ್ ಗಾಡಿ ಹಾಕೊಂಬಂದು ಕರ್ಕೊಂಡು ಹೋದ್ನು ಬಿಟ್ಬಿಟ್ಟು ಇನ್ನೇನು ಬರ್ತಾವನ ಅದೇನು ಕತೆನೋ ಅಲ್ಲ ಯಾಕಂತ ನಮ್ಮ ಅಕ್ಕನ ಇದಕ್ಕಿದ್ದಂಗೆ ಊರಿಗೆ ಹೋಗಿದ್ವಾ ಈಗ ಏನಾಯ್ತು ಅಯ್ಯ ಆಯ ಮುನ್ಕು ಮಗಳವಳೆ ಪಾಪ ಸಂಸಾರ ಅದೇ ಹೋಗಿ ಒಂದು 2 ದಿವಸ ಇದ್ಬಿಟ್ಟು ಬರಲಿ ಬಿಡು ಏನು ಮಾಡೋಕ್ಕತ್ತದೆ ಇರ್ಲಿ ಬಿಡು ಏನೋ ಇಲ್ಲಿದ್ದು ಬೇಜಾರಾಯ್ತೇನೋ ಅದಕ್ಕೆ ಓದ್ಲು ನಾನು ಹೇಳಿದ್ನಿ ಬೇಡ ಅದಕ್ಕೆ ಅಂತ ಇಲ್ಲಪ್ಪ ಒಂದು 2 ದಿವಸ ಬರ್ತೀನಿ ನಾನು ಯಾಕೆ ಊರಿಗೆ ಹೋಗ್ಬೇಕು ಅಂತಂದು ಕರ್ಕೊಂಡು ಹೋದ್ನು ಚಿಕ್ಕವನು ಅಲ್ಲ ಏನಾಯ್ತು ನಮ್ಮ ಅಕ್ಕನ್ಗ ನಂಗೊಂದು ಮಾತು ಹೇಳ್ದಿರ ಹೊರಟೋಕೊಳ್ಳಲ್ಲ ಇದ್ದಕ್ಕಿದ್ದಂಗೆ ಹಾಂ ಯಾಕೆ ಇಂಥ ಕೆಲಸ ಮಾಡಿದ್ಲು ಅಲ್ಲ ಎಷ್ಟು ಸುಲಭವಾಗಿ ಹೇಳ್ತಾ ಇದೆಯಾ ನಮ್ಮ ಅಕ್ಕನ ಊರಿಗೆ ಹೋದ್ಲು ಅಂತ ಅಂದ್ಬಿಟ್ಟು ಅಯ್ಯ ಆಯಮ್ಮನ್ಕೇನು ಮನೆ ಇಲ್ಲ ಮಠ ಇಲ್ಲ ಹೋಗ್ಲಿ ಬಿಡ ಆಯಮ್ಮನ ಜಾಗಕ್ಕ ಅದ್ಯಾಕ ಮಾತು ಬದಲಾಯಿಸ್ತಾ ಇದೆಯಾ ಸತ್ರು ಇಲ್ಲೇ ಮಣ್ಣು ಮಾಡ್ತೀರಿ ಅಂತ ಅವತ್ತು ಹೇಳ್ದೆ ನೀನು ಇವಾಗ ಯಾಕ ಮಾತು ಬದಲಾಯಿಸ್ತಾ ಇರೋದು ಹೇಳಿದ್ನಿ ಆಯಮ್ಮನ ಇರಲ್ಲ ಅಂತಂದ್ಲು ಅದಕ್ಕೆ ನಾನೇನು ಮಾಡೋಕ್ಕತ್ತದೆ ಕಳ್ಸಿದ್ದೇನಕ್ಕ ಏಯ್ ಬಾಯ್ ಮುಚ್ಕೊಂಡು ಬಿತ್ತಿರ್ಬೇಕು ನಾನೇನು ಕಳ್ಸಿದ್ನ ಹೋಗು ಅಂತ ಹೇಳಿದ್ನ ಕೇಳೋ ನಿಂತ ಈ ಮಕ್ಕಳ ಮಗಳ್ಕ ಫೋನ್ ಮಾಡಿಬಿಟ್ಟು ನಾನೇನೇನು ಹೇಳಿದ್ನ ಹೋಗು ಅಂತ ಕಾರುಣ್ಯ ಶಿವಮ್ಮ ಶಿವಮ್ಮ ನೀರು ಎತ್ಕೊಂಬಮ್ಮ ನೀರು ದವ್ರ ಆಗ್ತದೆ ಆ ಪಿಜ್ಜಾಗ ನಾವು ಬೇಡ ಮಡಿಕೆಗೆ ನಾವು ಎತ್ಕೊಂಬ ಶಿವಮ್ಮ ಕಾರುಣ್ಯ ಅವ್ರು ಯಾರು ಇಲ್ಲ ಯಾರೂ ಇಲ್ಲ ಇದೇನಿದು ಮನೆ ಹಿಂಗೆ ಬೇಕು ಅಂತದೆ ವಿಹಾನ್ ಎಲ್ಲಿ ಅವ್ನು ನಮ್ಮ ಮಲಗಿಸಿದ್ದೀನಿ ಇವನು ದೊಡ್ಡವನು ಈ ಅತ್ತ ಹೋಗಿರ್ಬೇಕು ಅವನು ಅಲ್ಲ ಇವರಲ್ಲ ಕಾರುಣ್ಯ ಅಲ್ಲ ಎಲ್ಲಿ ಕಾರುಣ್ಯ ಕಾರುಣ್ಯ ಇದು ಸರಸ್ವತಿ ಕರ್ಕೊಂಡೋದ್ಲು ಯಾಕ ಸರಸ್ವತಿ ಯಾಕೆ ಕರ್ಕೊಂಡೋದ್ಲು ಅದೇ ನಿಂಗೆ ಬಾ ಇಲ್ಲ ಯಾಕಮ್ಮ ಕರ್ಕೊಂಡೋದ್ದಿ ಅಂತ ಕೇಳಕ ಏನೋ ಮಗು ನಾಮಕರಣ ಮಾಡ್ಬಿಟ್ಟು ತಿರ್ಗಾ ಕರ್ಕೊಂಡ್ ಬಿಡ್ತಾಳಂತೆ ಅದೇ ಅವ್ರು ನಾಮಕರಣ ಮಾಡೋದು ನಮ್ಮ ಮಕ್ಕಳ್ಕ ನಾವೇ ಮಾಡ್ಕೊಂಡು ಬಿಡು ಮೊದಲೇ ಮಕ್ಕಳಿಗೆ ಊಟದ ಮನೆ ಇರತ್ತೆ ನಾನು ನಾಮಕರಣ ಮಾಡ್ಬೇಕು ಅದಕ್ಕೆ ಕರ್ಕೊಂಡು ಹೋಗೋಳು ನಾನೇ ಮಾಡಿದ್ನಿ ಯಾಕೆ ನನ್ನ ನೋಡ್ತಾ ಇದೀಯಾ ಯಾಕೆ ಎಲ್ಲರೂ ನನ್ನ ಇನ್ನಿಷ್ಟರ ಮಾಡ್ತಾ ಇದ್ದೀರಿ ನಾನು ಏನ್ ಮಾಡಿದ್ನಂತ ನಾನೇನ್ ಬದುಕಬೇಕಾ ಇಲ್ಲ ಸಾಯ್ಬೇಕಾ ಹೋಗಿ ಎಲ್ಲನ ಹೋಗಿ ಸತ್ ಬಿಡು ಸಾಯೋಗಿ ಎಲ್ಲನ ಹೋಗಿ ಮನೆಗೆ ನೆಮ್ಮದಿನ ಇರ್ತದೆ ಹೆಂಗೆ ಕಳಿಸ್ತೆ ನನ್ನ ಮೊಮ್ಮಗಳನ್ನ ಅವ್ರ ಮನೆಗ ಹೆಂಗ್ ಕಳಿಸ್ತಾ ನೀನು ಅವರೇ ಕರ್ಕೊಂಡೋಗಿದ್ದು ಸರಸ್ವತಿನೇ ಕರ್ಕೊಂಡೋಗಿದ್ದು ನೀನ್ ಜನ್ಮಕ್ಕಷ್ಟು ಬೆಂಕಿ ಹಾಕ ನಿಂದು ಒಂದು ಜನ್ಮನ ನಿನ್ನಂತವ್ರೆಲ್ಲ ಭೂಮಿಗೆ ಬಾರನಲ್ಲ ಇವಾಗ ಎಲ್ಲನ ಸಾಯೋಗೆ ಎಷ್ಟು ಉಗಿದ್ರು ನಿಂಗೆ ಮಾನ ಮರ್ಯಾದೆ ಇಲ್ಲ ನಾನು ಏನು ಮಾಡಬಾರ್ದು ಬಾಡಿದ್ನಿ ಅಂತ ಎಲ್ಲರೂ ಈ ಸಾಯ್ತವ್ರೆ ನನ್ನ ಮೇಲೆ ನಾನೇನು ಬದುಕಬೇಕಾ ಇಲ್ಲ ಸಾಯ್ಬೇಕಾ ಯಾಕೆ ಎಲ್ಲರೂ ನನ್ನ ನಿಂಗೆ ನಿಷ್ಠೂರ ಮಾಡ್ತಾವ್ರೆ ಅನ್ನೋದೇ ನನಗೆ ತಿಳಿತಾ ಇಲ್ಲ ಈ ಮನೆಗೆ ಆ ಲೆಕ್ಕಕ್ಕೆ ಇಲ್ಲ ನಾನು ಫಸ್ಟಿಂದ ಹೆಂಗೆ ಸಂಸಾರ ನಡೆಸ್ಕೊಂಡು ಹೋಗ್ತಾ ಇದ್ನಿ ಎಲ್ಲರೂ ನನ್ನ ಮಾತು ಕೇಳೋರಾಗಿದ್ರು ಇವತ್ತು ಎಲ್ಲ ನಂಗೆ ಎದುರು ತಿರ್ಕೊಳ್ಳೋರಾಗವ್ರೆ ಸಾಕಿ ಸಲ ಇದಕ್ಕೆ ಇದೇನ ಗೊತ್ತಾರೋ ಬೋ ಮಾಡಿದ್ಲು ಇವ್ರಿಗೆ ಗೊತ್ತಾರದ ಎಲ್ಲನ ಹೋಗಿ ಸಾಯೋಗೆ ಯಾಕೆ ಗಾಚಾರನೆ ಸಾಯಕ್ಕ ಗಾಚಾರನೆ ಹೇಳು ಮನೆಗೆ ಯಾರು ಬರಂಗಿಲ್ಲ ಮನೆಗೆ ಯಾರು ಇರಂಗಿಲ್ಲ ಅಕಾಲಾವತಿ ಅವ್ರ ಹತ್ತಿಗೆ ಬಂದಿದ್ಲು ಒಂದು ದಿವಸಕ್ಕೆ ಮುನ್ಕ ಉಳುವು ಬೆಳಕಿಲ್ಲ ಹೊರಟೆ ಹೋಗ್ಬಿಟ್ಲು ಏನೋ ನಮ್ಮವ್ರು ಅವರೇ ಅಂತ ಹೇಳ್ಬಿಟ್ಟು ಯಾರನ ಒಬ್ರು ಮನೆಗೆ ಬಂದ್ರೆ ಅಬ್ಬಾಬಾಬಾಬಾ ಅದಕ್ಕೆ ಏನು ಹಾರಾಡ್ತಾಳೋ ಮನೆಗಿನ ಜನಗಳು ಕೂಡ ಇರಂಗಿಲ್ಲ ಇವಾಗ ಅವಾಗ ಸಾಯಂಗವಳೆ ಮುದ್ಕೆ ಅವಳು ಕರ್ಕೊಂಬಂದು ಇಕ್ಕ ನೀನು ಮನೆಗ ಅಯ್ಯೋ ಸತ್ರ ಸಾಯ್ತಾಳೆ ಅದಕ್ಕೆ ಏನು ಮಾಡೋಕತ್ತದೆ ಮನೆ ದೊಡ್ಡಗದೆ ಒದ್ಲಾಡು ಬಿದ್ದು ಎತ್ತದ ಇದೆಯಾ ಓದಿ ಹೋಗು ತಿರ್ಗಾ ಬರ್ತೀಯ ಅಲ್ಲ ಈ ದೊಡ್ಡವನು ಬರ್ತೀನಿ ಅಂತ ಹೇಳ್ತಾನೆ ಬಂದೇ ಇಲ್ಲ ನೋಡ್ತಾ ಕಾಸು ತಂದ್ಕೊಡ್ತಾನೆ ಅಂತ ನಾನು ಅನ್ಕೊಂಡ್ರೆ ಬರ್ತಾವನು ಏನೇನ ಸೊಬ್ಬು ಬೇಡವನಂದ್ರೆ ಸೀದಾ ಓದ್ತೀನಿ ಅವ್ರ ಮನೆ ಹತ್ರಕ್ಕ ಬರ್ರಿ ಯಾರು ಕೊಡ್ತಾರೆ ಅವ್ನ ಮಕ್ಕಕ್ಕೆ ದುಡ್ಡು ಯಾರೂ ಕೊಟ್ಟಿರಲ್ಲ ಇವಾಗ ಹೇಳ್ತಾನೆ ನೋಡು ಕಣ್ಣಾಗ ನೀರು ಸುರಿಸ್ಕೊಂಡು ಎಷ್ಟೊತ್ತಾಯ್ತಾ ದೊಡ್ಡನ ಇವಾಗ ಬರ್ತಾ ಇದೆಯಲ್ಲ ನೀನು ಎಲ್ಲ ಕಾಸು ಏನು ಕಾಸು ಅಂತ ಸಾಯ್ತಾ ಇದೆಯೇ ಎಂದು ನೋಡ್ದಿರ್ತವ್ರು ದುಡ್ಡು ನೋಡಿದ್ರೆ ಹಂಗೆ ಆಡೋದು ಹೂನಪ್ಪ ನಾವು ಬಡವರು ನಿಮ್ಮಂಗೆ ಶ್ರೀಮಂತರಲ್ಲ ನಾವು ಎಂದು ನೋಡ್ದಿರೋದಕ್ಕೆ ಹಿಂಗೆ ಆಡ್ತಾ ಇರೋದು ದುಡ್ಡು ಕೊಡು ನೀನು ಈಗ ದುಡ್ಡನೆ ದುಡ್ಡು ಯಾರು ಕೊಟ್ಟಿದ್ದು ಅದೆಲ್ಲ ಕತೆ ನಿನಗೆ ಬೇಕಾಗಿಲ್ಲ ನಿನ್ನ ದುಡ್ಡು ನಿನಗೆ ಸಿಕ್ತಲ್ಲ ಬಾಯ್ ಮುಚ್ಕೊಂಡು ಇಲ್ಲಿಂದ ಎತ್ಕೊಂಡು ಜಾಗ ಖಾಲಿ ಮಾಡು ಇನ್ನೊಂದ್ಸತಿ ಏನೋ ಫೋನ್ ಗೀನ್ ಮಾಡಿದ್ಯಾ ಅಂದರೆ ನಾನು ಏನು ಮಾಡ್ತೀನೋ నాకు ತಿಳಿದು
2.5 ಲಕ್ಷ ಕರೆಕ್ಟ್ ಆಗದ? ಏಯ್ ಎತ್ತಂತ ಜಾಗ ಖಾಲಿ ಮಾಡೆ. ನೀನು 1 ರೂಪಾಯಿ ಯಾವನಿಗೆ ಬೇಕೋ, ನನ್ನ ಮಗನಿಗೆ ಬೇಕೋ ನೋಡೋಕೆ ನಂದೇ ಒಳ್ಳೆ ಮಾತಾಗ ಹೇಳ್ತಾ ಇದ್ದೀನಿ. ಇನ್ನೊಂದ್ಸತಿ ನೀನೇನಾದರೂ ನನಗೆ ಫೋನ್ ಮಾಡಿದ್ದಿ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ. ಅಲ್ಲ ದೊಡ್ಡವನೇ, ಕೊಟ್ಟಿರೋ ದುಡ್ಡು ಕೇಳಿದ್ದಕ್ಕೆ ಎಷ್ಟು ಕೋಪ ಮಾಡ್ಕೊಂತ ಇದೆಯಾ ನೀನು? ನಾನು ಮನೆ ಕಟ್ಸಿಲ್ಲ ಅಂತಂದಿದ್ರೆ ನಿನ್ನ ದುಡ್ಡೇ ಕೇಳ್ತಾ ಇರಲಿಲ್ಲ. ಮನೆನ ಕಟ್ಸ್ಕ, ನಿನ್ನ ಗೋರಿನ ಕಟ್ಸ್ಕ, ನನಗೆ ನಿನ್ನ ಕತೆ ಅವಶ್ಯಕತೆ ಇಲ್ಲ. ಓದ್ತಾ ಇರಬೇಕು, ಇವತ್ತೇ ಲಾಸ್ಟು. ನೀನು ನನ್ನನ್ನು ಮಾತಾಡ್ಸ್ಬೇಡ, ನಾನು ನಿನ್ನನ್ನು ಮಾತಾಡ್ಸಲ್ಲ. ನೀನು ನನ್ನ ದುಡ್ಡು ಕೇಳ್ತೀಯ ಅಂತ ನಾನು ಕನ್ಸಾಗೂ ಅನ್ಕೊಂಡಿರಲಿಲ್ಲ. ನೀನು ಇಂಥವಳು ಅಂತ ನನಗೆ ಇವಾಗೆ ತಿಳಿತಾ ಇರೋದು. ಎಂಥ ಮಾತು ಹೇಳ್ತೀಯ ದೊಡ್ಡವನೇ? ಹಾಂ, ಎಂಥ ಮಾತು ಹೇಳ್ದೆ? ಎಂಥ ಮಾತು ಇಲ್ಲ, ಅಂಥ ಮಾತು ಇಲ್ಲ. ಲೇ ದೊಡ್ಡನೇ ಬಾಯ್ಲಿ. ಏಯ್ ಕೊಟ್ಟಿದ್ದೀನಲ್ಲ ದುಡ್ಡು, ಬಾಯಿ ಮುಚ್ಕೊಂಡು ಓದ್ತಾ ಇರಬೇಕು. ಇನ್ನೊಂದ್ಸತಿ ಏನಾನ ಮಾತಾಡ್ಸಿದ್ದೆ ಅಂದರೆ ಚೆನ್ನಾಗಿರಲ್ಲ ನೋಡ್ಕೋ. ಅಮ್ಮಮ್ಮ, ನನ್ನ ದುಡ್ಡು ನಂಗೆ ಬಂತಲ್ಲ ಸಾಕಪ್ಪ. ನನ್ನ ಮಗನ್ಕೊಂದು ಮನೆ ಕಟ್ಕೊಟ್ಬಿಟ್ರೆ ಅಷ್ಟೇ ಸಾಕು. ನಾವು ಕಟ್ಸೋ ಇದ್ದೀರಿ ಟೈಲ್ಸ್ಗೆ ದುಡ್ಡಿಲ್ಲ ಅನ್ನೋ ಎತ್ಕೊಂಡೋಗಿ ಕೊಟ್ಬಿಟ್ರೆ ಸಾಕು. 2 ದಿನ ಕಾಪ್ ಮಾಡ್ಕೊತಾನೆ, ಆಮೇಲೆ ಚಲೋ ತಂದ್ಬಿಡು. ಇದೇನು ಹೊಸ್ತಾ ಇವ್ನು ನನ್ನ ಮೇಲೆ ಕಾಪ್ ಮಾಡ್ಕೊತಾ ಇರೋದು? ಮುಂದುವರಿಯುವುದು.